ಬಳ್ಳಾರಿಯಲ್ಲಿ ಯೂರಿಯಾ ಸ್ಟಾಕ್ ಮಾಡುವ ಜಾಲ ಸಕ್ರಿಯವಾಗಿದೆ. ಈ ಖಚಿತ ಮಾಹಿತಿ ಮೇರೆಗೆ ಕೃಷಿ ಅಧಿಕಾರಿಗಳು ಪೊಲೀಸರು ದಾಳಿ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದ ಗೋಡೌನ್ ಮೇಲೆ ಅಧಿಕಾರಿಗಳು ರೇಡ್ ಮಾಡಿರೋದು. ಎಡ್ವಿನ್ ಎಂಬುವರ ಗೋಡೌನ್ನಲ್ಲಿ ಯೂರಿಯಾ ಸಂಗ್ರಹ ಆಗಿದ್ದು ಗೊತ್ತಾಗಿದೆ. ಗೋಡೌನ್ ಮಾಲೀಕನನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ರೈತರಿಗೆ ಸೇರಬೇಕಾದಂಥ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ದಂಥ ಶಂಕೆ ವ್ಯಕ್ತ ಆಗಿತ್ತು. ತುಂಗಭದ್ರಾ ಡ್ಯಾಮ್ ಗೇಟ್ ರಿಪೇರಿ ಹಿನ್ನೆಲೆಯಲ್ಲಿ ಎರಡನೇ ಬೆಳೆಗೆ ನೀರಿಲ್ಲ. ಹೀಗಾಗಿ ಸದ್ಯಕ್ಕೆ ಬಳ್ಳಾರಿ ಮಾರುಕಟ್ಟೆಯಲ್ಲಿ ಯೂರಿಯಾಕ್ಕೆ ಬೇಡಿಕೆ ಅನ್ನೋದು ಇಲ್ಲ. ಹೀಗಿದ್ರೂ ಯೂರಿಯಾವನ್ನು ಸ್ಟಾಕ್ ಮಾಡಿದ್ ಯಾಕೆ ಅಂತ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಜೂನ್ ತಿಂಗಳ ಮುಂಗಾರು ವೇಳೆ ಯೂರಿಯಾಗೆ ಬೇಡಿಕೆ ಬರುತ್ತೆ. ಹೀಗಾಗಿ ಈಗಿನಿಂದಲೇನೆ ಸ್ಟಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರಬಹುದಾದ ಶಂಕೆ ಇದು. ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಬೆಳಿಗ್ಗೆ ಮತ್ತೆ ನೋಡೋದು ಅಲ್ಲಿಂದ ಏನು ಬಂದ್ವಲ್ಲ ಅಷ್ಟೇ ಬೇರೆ ಎಲ್ಲರೂ ಬಂದಾಗ ಕರ್ಸ್ಕೊಂಡು ಸಹಾಯಕ್ಕಾಗಿ. ಈ ಬಗ್ಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನಡೆಸಿರುವಂತಹ ಒಂದು ವಾಕ್ಥ್ರೂ ಇದೆ, ನೋಡೋಣ ಬನ್ನಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗೆ ಸಬ್ಸಿಡಿ ದರದಲ್ಲಿ ಯೂರಿಯಾ ಗೊಬ್ಬರವನ್ನ ಕೊಡುವಂಥದ್ದು ಕೂಡ ಇದೆ. ಆದರೆ ಸಾಕಷ್ಟು ಬಾರಿ ಬಳ್ಳಾರಿಯಲ್ಲಿ ಮುಂಗಾರು ಮತ್ತು ಹಿಂಗಾರು ಮಳೆ ಆದಂತಹ ಸಂದರ್ಭದಲ್ಲಿ ರೈತರಿಗೆ ಕೂಡ ಸರಿಯಾದ ಗೊಬ್ಬರ ಸಿಗದೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸರದಿ ಸಾಲಿನಲ್ಲಿ ನಿಂತು ಬಳ್ಳಾರಿಯಲ್ಲಿ ರೈತರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ಮೇಲೆ ಆ ರೀತಿಯಾದಂತಹ ಗೊಬ್ಬರ ಎಲ್ಲಿ ಹೋಗಿ ಸ್ಟಾಕ್ ಆಗ್ತಿತ್ತು, ಆ ಗೊಬ್ಬರವನ್ನ ಯಾರೆಲ್ಲ ಇಟ್ಕೊಳ್ತಾ ಇದ್ರು ಅನ್ನೋದನ್ನ ಸರಿಯಾಗಿ ಇದುವರೆಗೂ ಕೂಡ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಪತ್ತೆ ಹಂಚುವಂತ ಕೆಲಸವನ್ನ ಮಾಡಿರಲಿಲ್ಲ. ಈಗ ಪೊಲೀಸ್ ಇಲಾಖೆ ಕೂಡ ಒಂದು ಬಂದೋಬಸ್ತ್ನಲ್ಲಿ ಒಂದು ಈಗ 4,000ಕ್ಕೂ ಅತಿ ಹೆಚ್ಚಾದ ಚೀಲಗಳನ್ನ ಹುಡುಕುವಂತ ಕೆಲಸವನ್ನ ಕೂಡ ಈಗ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನೋಡ್ಬೋದು, ನಾವು ಬಳ್ಳಾರಿಯ ಹೊರವಲಯದಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೀವಿ. 4,000ಕ್ಕೂ ಹೆಚ್ಚು ಈ ರೀತಿಯಾದಂತಹ ಯೂರಿಯಾ ಪ್ಯಾಕೆಟ್ಗಳು ಕೂಡ ಈಗ ಸಿಕ್ಕಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಅನೇಕ ನಮ್ ಜೊತೆಗೆ ಮಾತನಾಡ್ಲಿಕ್ಕೆ ಇಲ್ಲಿ ರೈತ ಮುಖಂಡರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಬಾರಿ ನೀವು ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಬಿಟ್ಟು ಅಲೆದಾಡಿದ್ರಿ. ಈ ರೀತಿಯಾಗಿ ದಂಧೆಕೋರರು ಮಾಡ್ತಾ ಇರೋದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇವತ್ತು ಒಂದು ಆಶ್ಚರ್ಯ ಏನಂದರೆ, ಹೋದ ವರ್ಷ ಇದೇ ನಮ್ಮ ಕೃಷಿ ಇಲಾಖೆಗೆ ನಾವು ಪ್ರತಿ ವರ್ಷ ಲೆಟರ್ನ ಬರಿತೀವಿ. ಮುಂಗಾರಿಗೆ ಏನೇನು ಅನಾಹುತ ಆಗುತ್ತೆ, ಯಾವ ಊರಲ್ಲಿ ಎಷ್ಟು ಸ್ಟಾಕ್ ಹೋಗಿದೆ, ಯಾವ ಡೀಲರ್ಗೆ ಎಷ್ಟು ಕೊಟ್ಟಿದ್ದೀರಿ, ಆ ಭೂಮಿ ಮೇಲೆ ಈ ಗೊಬ್ಬರ ಅಲಾಟ್ ಆಗುತ್ತೆ. ಪ್ರತಿ ಸಲ ಹೋದ ವರ್ಷ 2024 ಇಸ್ವಿಯಲ್ಲಿ ಕೇವಲ 5,500 ಮೆಟ್ರಿಕ್ ಟನ್ ಬಂದರೆ, ಈ ವರ್ಷ 11,000 ಮೆಟ್ರಿಕ್ ಟನ್ ಬಂದರೆ ಕೊರತೆ ಹೆಂಗೆ ಬರುತ್ತೆ? ಇಲ್ಲಿ ಇಂಥ ಸ್ಟಾಕನ್ನು ಮಾಡಿ ಆಕ್ರಮಣ ಮಾಡಿ ಕಳ್ಳರು ಏನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 12 ಜನ ಡೀಲರ್ ಇದ್ದಾರೆ. ಮೇನ್ ಡೀಲರ್ ಇಲ್ಲಿಂದ ಕಂಪನಿಯಿಂದ ತಗೊಂಬಂಥ ಡೀಲರ್ಗಳು 12 ಜನ ಏನಿದ್ದಾರೆ. 12 ಜನ ಮುಖಾಂತರ ಇಂಥ ಅವ್ಯವಹಾರ ನಡೀತೆ. ಇನ್ನೂ ಯಾವನಾದ್ರೂ ಕಳ್ಳಸಂತೆ ಇಲ್ಲ ಗೊತ್ತಿಲ್ಲ. ಈ ಯಾರ್ಯಾರು ಕಳ್ಳಸಂತೆ ಮಾರಾಟ ಮಾಡ್ತಾರೋ, ಇದೊಂದು ಆಶ್ಚರ್ಯ ಏನಂದರೆ ಈ ಚೀಲ ಪಲ್ಟಾಸ್ತಾರೆ. ಅದು ಇನ್ನೂ ಏನೋ ಮಿಕ್ಸ್ ಮಾಡಿ ಕಲಬೆರಕೆ ಮಾಡಿ ಇಲ್ಲಿ ಮೋಸ ನಡೀತಾ ಇದೆ. ಇಂಥವ್ರನ್ನೆಲ್ಲ ನಮ್ಮ ಕೃಷಿ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತೀನಿ. ಯಾಕಂದ್ರೆ ಅವ್ರಿಲ್ದಂಗೆ ಹೆಂಗೆ ಹೋಗ್ತೀರಿ ಸ್ಟಾಕ್ ಪಾಯಿಂಟ್? ಅವರೇ ಮೋಸಗಾರ ಅಂತ ಹೇಳ್ತೀನಿ. ಕೃಷಿ ಅಧಿಕಾರಿಗಳೇ ಇವತ್ತು ನಮ್ಮನ್ನು ದಾರಿ ತಪ್ಪಿಸೋ ಕಾರ್ಯಕ್ರಮ ಮಾಡ್ತಾರೆ. ನಾವು ಮನವಿ ಕೊಟ್ಟಾಗ ರೆಡ್ಡಿ ಅವರೇ ಇಡೀ 31 ಜಿಲ್ಲೆಯಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ ರೈತರ ಅಂತ ನಾಟಕ ಮಾಡ್ತಾರೆ. ಇವತ್ತು ಬಂದಿದೆ, ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಏನು ಮಾಡ್ತಾರೆ ಮಾಡ್ರಿ. ಇವತ್ತು ಯಾರಾದರೂ ಇದನ್ನ ಏನು ಇಂಥ ಆಕ್ರಮಣ 4,000 ಚೀಲ ಮಾಡಿದ್ದಾರೆ, ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಇವತ್ತು ಜೈಲಿಗೆ ಹಾಕೋ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು. ನನ್ನೊಟ್ಟಿಗೆ ಇಲ್ಲಿ ರೈತರು ಸಹ ಮಾತನಾಡ್ತಾ ಇದ್ರು. ಇದರಲ್ಲಿ ನೇರವಾಗಿ ಕೃಷಿ ಇಲಾಖೆ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಅಕ್ರಮವಾಗಿ ಯೂರಿಯಾ ಗೊಬ್ಬರವನ್ನ ಸ್ಟಾಕ್ ಮಾಡಲಿಕ್ಕೆ ಅನುಕೂಲ ಆಯಿತು. ಇಲ್ದಿದ್ರೆ ಯೂರಿಯಾಕ್ಕೆ ಈ ರೀತಿ ಮಾಡ್ತಾ ಇದ್ರು. ನಾವು ಸಾಕಷ್ಟು ಬಾರಿ ಗೊಬ್ಬರ ಇಲ್ಲಂತ ಸಂದರ್ಭದಲ್ಲಿ ಹೋಗಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಭೇಟಿ ನೀಡಿ ಮನವಿಯನ್ನು ಕೊಟ್ಟಿದ್ವಿ. ಆದರೆ ನಮ್ಮ ಮನವಿಗೆ ಯಾವುದೇ ರೀತಿಯಾಗಿ ಇವರು ಸ್ಪಂದಿಸಿರ್ಲಿಲ್ಲ ಮತ್ತು ಯೂರಿಯಾ ಗೊಬ್ಬರ ಕೂಡ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ರು. ಹೊರತಾಗಿ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇಷ್ಟೊಂದು ಗೊಬ್ಬರ ಸಿಕ್ಕಿದ ಮೇಲೆ ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಇವ್ರಿಗೂ ಕೂಡ ಕ್ರಮ ಆಗಬೇಕು ಅಂತ ಹೇಳಿ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.